ಪಾತ್ರರಿಂದ ನಿರಾಕರಿಸಲ್ಪಟ್ಟಿದ್ದೀರಾ ಅಥವಾ ಏಕಾಂಗಿ ಜೀವಿತವನ್ನ ನೀವು ಜೀವಿಸುತ್ತಾ ಇದ್ದೀರಾ? ವಾಕ್ಯವನ್ನ ಓದುವಂತ ಹಂಬಲ ಹೆಚ್ಚಾಗಿದೆಯಾ? ಅದರೊಟ್ಟಿಗೆ ವಾಕ್ಯದಲ್ಲಿರುವಂಥ ಗುಡಾರ್ಥಗಳನ್ನು ಅರಿತುಕೊಳ್ಳುವಂಥ ದಾಹ ಹೆಚ್ಚಾಗಿದೆಯಾ? ಈ ಲೋಕದಲ್ಲೇ ನೀವು ಜೀವಿಸುತ್ತಿರುವುದಾದರೂ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಪಾಪದಿಂದ ದೂರವಿರಬೇಕು ಅನ್ನುವಂಥ ಭಾವನೆಗಳು ಹೆಚ್ಚಾಗಿದೆಯಾ? ಪಾಪವನ್ನ ನೋಡುವಾಗಲೆಲ್ಲ ನಿಮಗೆ ಕೋಪದ ಅನುಭವಗಳು ಬರ್ತಾ ಇದೆಯಾ? ಹಾಗಾದರೆ ಇದು ಒಂದು ದೊಡ್ಡ ಸೂಚನೆಯನ್ನ ನಿಮ್ಮ ಜೀವಿತದಲ್ಲಿ ಕೊಡ್ತಾ ಇದೆ. ಆ ಸೂಚನೆ ಏನೆಂಬುದಾಗಿ ನೀವು ತಿಳಿದುಕೊಳ್ಳಬೇಕಂದ್ರೆ, ಏಪ್ರಿಲ್ 14ನೇ ತಾರೀಕು ಅಂದರೆ ಇದೇ ಸೋಮವಾರ ಬೆಂಗಳೂರು ಪಟ್ಟಣದಲ್ಲಿ ನಡೆಯುವಂತ ದೇವರಿಂದ ಆರಿಸಲ್ಪಟ್ಟವರು ಅನ್ನುವಂಥ ಕೂಟವನ್ನ ನಿಮಗೋಸ್ಕರ ನಾವು ಏರ್ಪಡಿಸಿದ್ದೇವೆ. ಪ್ರೀತಿಯ ಯವನಸ್ಥರೇ, ಈ ಕೂಟದಲ್ಲಿ ನೀವು ಭಾಗಿಯಾಗ್ರಿ. ಈ ಗುರುತುಗಳು ಮಾತ್ರವಲ್ಲ, ಇದಕ್ಕಿಂತ ಹೆಚ್ಚಾದಂತ ಸಂಗತಿಗಳನ್ನ ನಿಮ್ಮ ಜೀವಿತದಲ್ಲಿ ಯಾಕೆ ನಡೀತಾ ಇದೆ ಅಷ್ಟು ಮಾತ್ರವಲ್ಲ, ಆ ಕಾರ್ಯಗಳಿಂದ ದೇವರು ನಿಮ್ಮನ್ನ ಯಾವ ರೀತಿಯಾಗಿ ಬಲಪಡಿಸಿ ಉಪಯೋಗಿಸುವಂತವನಾಗಿದ್ದಾನೆ ಎಂಬುದಾಗಿ ನಾನು ಹಂಚಿಕೊಳ್ಳುತ್ತೇನೆ. ನೀವೆಲ್ಲರೂ ಕುಟುಂಬ ಸಮೇತರಾಗಿ ಬನ್ರಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿರುವುದಾದ್ರೆ ಕೆಳಗೆ ನಾವು ನಂಬರ್ಸ್ಗಳನ್ನ ಹಾಕಿದ್ದೇವೆ. ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತ್ಮೀಯ ದೇವಶಂಡ್ರೆ, ನಸರತಿನ ಯೇಸುವಿನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವತ್ತು ಸರಿಯಾಗಿ 9 ಗಂಟೆಯಿಂದ ನಡೆಯುವಂಥ ಪರಿಶುದ್ಧವಾದಂಥ ಯವನಸ್ಥರ ಕೂಡಿಕೆಗಾಗಿ ದೇವರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ. ಆರಿಸಲ್ಪಟ್ಟವರು ಎನ್ನುವಂಥ ಈ ಶೀರ್ಷಿಕೆಯ ಅಡಿದಾವರಿಯಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ನಾಮದಲ್ಲಿ ಯಾರ್ಯಾರು ಆತನಿಂದ ಆರಿಸಲ್ಪಟ್ಟಿದ್ದೀರೋ ನಿಮಗಾಗಿಯೇ ಈ ಕೂಟ. ಯಾವುದಕ್ಕಾಗಿ ಆರಿಸಲ್ಪಟ್ಟಿದ್ದೀರಿ? ಯಾವುದಕ್ಕಾಗಿ ನೀವು ಸೃಷ್ಟಿಸಲ್ಪಟ್ಟಿದ್ದೀರಿ? ಯಾವ ಕಾರಣಕ್ಕಾಗಿ ದೇವರು ಪ್ರತ್ಯೇಕವಾಗಿ ನಿಮ್ಮನ್ನು ಮೊದಲು ಆರಿಸಿಕೊಂಡಿದ್ದಾನೆ? ಆ ಉದ್ದೇಶ ಏನು? ಒಂದು ವೇಳೆ ಆರಿಸಲ್ಪಟ್ಟಂಥ ನಿನ್ನ ಬದುಕಿನಲ್ಲಿ ಬರುವಂಥ ಶ್ರಮೆ, ಹೋರಾಟಗಳು ಎಷ್ಟೇ ಕಠಿಣವಾಗಿರುವುದಾದರೂ ಅದನ್ನು ಜಯಿಸುವುದು ಹೇಗೆ? ಆರಿಸಲ್ಪಟ್ಟಂಥ ನೀನು ಕರ್ತನಿಗಾಗಿ ಸಮರ್ಪಣೆ ಮತ್ತು ಪ್ರತಿಷ್ಠೆ ಜೀವಿತವನ್ನು ನಡೆಸುವುದು ಹೇಗೆ ಎಂಬುದಾಗಿ ಈ ಕೂಟದಲ್ಲಿ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರ ಅಭಿಷಕ್ತ ದೇವದಾಸಿಯಾಗಿರುವಂಥ ಮೋನಿಕಾ ಸಿಸ್ಟರ್ ಅವರೊಟ್ಟಿಗೆ, ನಮ್ಮೆಲ್ಲರ ಒಟ್ಟಿಗೆ ಆತನು ಮಾತನಾಡಲಿಕ್ಕೆ ಬರಲಿಕ್ಕಿದ್ದಾನೆ. ಈ ಸುಸಮಯವನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡ್ರಿ. ಇವತ್ತೇ 9 ಗಂಟೆಗೆ ಸರಿಯಾಗಿ ಈ ಕೂಟ ಕರ್ತನ ನಾಮದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆತನೇ ಪ್ರಾರಂಭಿಸಿ ನಮಗೆ ಬೇಕಾದಂಥ ಆತ್ಮಿಕ ಬಲವನ್ನು ಕೊಡುವುದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಆತ್ಮೀಯ ದೇವಶಂಡ್ರೆ, ಈ ಹೆದರದಿರು ನನ್ನ ಮನವಿ ಸೇವೆ ಮೂಲಕವಾಗಿ ಪ್ರತ್ಯೇಕವಾಗಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ವಿಶೇಷವಾದಂಥ ಉಪವಾಸ ಕೂಟ ಇರುವಂಥದ್ದಾಗಿದೆ. ಗುಡ್ ಫ್ರೈಡೇ ಮತ್ತು ಸಾಟರ್ಡೆ, ಸಂಡೆಯಲ್ಲಿ ಈ 3 ದಿನದ ಕೂಟಕ್ಕೆ ಹೃದಯಪೂರ್ವಕವಾಗಿ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಪ್ರತ್ಯೇಕವಾಗಿ ತುಮಕೂರಿನಲ್ಲಿರುವಂಥ ಹಿರಿ ಸಭೆಯಲ್ಲಿ ನಡೆಯುವಂಥ ಈ ಆರಾಧನೆಗೆ ಕುಟುಂಬವಾಗಿ ನೀವು ಬರಬಹುದು. ಆಲಯದಲ್ಲಿ ಸ್ಟೇ ಮಾಡಬಹುದು. ನಿಮಗೆ ಉಳಿದುಕೊಳ್ಳುವುದಕ್ಕೂ ಇಲ್ಲಿ ವ್ಯವಸ್ಥೆಯನ್ನು ಏರ್ಪಾಟು ಮಾಡಲಾಗಿದೆ. ಈ 3 ದಿನಗಳ ಕಾಲ ಕರ್ತನ ಸನ್ನಿಧಾನದಲ್ಲಿ ಉಪವಾಸವಿದ್ದು ಆತನ ಪ್ರೀತಿಯನ್ನು, ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮೇಲು ಉಪಕಾರಗಳನ್ನು ಕೃತಜ್ಞತೆಯೊಡನೆ ಆತನ ಸಮ್ಮುಖದಲ್ಲಿ, ಆತನ ಮಂದಿರದಲ್ಲಿ ಕಳೆಯುವುದಕ್ಕೆ ಅದೊಂದು ವಿಶೇಷವಾದಂಥ ಸಮಯವಾಗಿರುವಂಥದ್ದಾಗಿದೆ. ಈ ಆಶೀರ್ವಾದವನ್ನು ಕಳ್ಕೊಳ್ಬೇಡ್ರಿ. ಈ ಸಂದೇಶವನ್ನು ಆಲಿಸ್ತಿರುವಂಥ ನೀನು ಯಾವುದೇ ಪ್ರಾಂತ್ಯದಲ್ಲಿ, ಯಾವುದೇ ಜಿಲ್ಲೆ, ಯಾವುದೇ ತಾಲೂಕಿನಲ್ಲಿ ಇರುವುದಾದರೂ ನಮ್ಮೊಟ್ಟಿಗೆ ಬಂದು ಸೇರಿರಿ. ಪರಿಶುದ್ಧಾತ್ಮನ ಬಲದಿಂದ ಈ 3 ದಿನಗಳ ಕಾಲ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ, ದೇವರ ಆರಾಧನೆ, ದೇವರ ಪ್ರಾರ್ಥನೆಯೊಂದಿಗೆ ನಾವು ದೇವರ ನಾಮವನ್ನು ಘನಪಡಿಸುವಂಥವರಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವಚಂದ್ರೇ, ಒಂದು ದಿವ್ಯವಾದಂಥ ಸಂದೇಶ ಇವತ್ತು ಪರಿಶುದ್ಧಾತ್ಮನು ನಮಗೆ ಕೊಡ್ತಾ ಇದ್ದಾನೆ. ಇವತ್ತು ವಿಶ್ವದಾದ್ಯಂತ ಫಾರ್ಮ್ ಸಂಡೇ ಅಂದರೆ ಗರಿಗಳ ಹಬ್ಬ ಎಂಬುದಾಗಿ ಕ್ರೈಸ್ತ ಮಕ್ಕಳು ಗರಿಗಳನ್ನು ಹಿಡಿದು ಹೊಸ ಬಟ್ಟೆಗಳನ್ನು ಹಾಕಿ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಅನೇಕರು ಬಹಳ ಸಂತೋಷದಿಂದ ಯೇಸು ಸ್ವಾಮಿಗೆ
ಮಹಿಮೆ ಸಲ್ಲಿಸುತ್ತಾ ಹೋಸನ್ನ 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 ಎಂಬುದಾಗಿ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಿರುವಂಥ ಒಂದು ಅದ್ಭುತವಾದಂಥ ದಿನ. ಈ ದಿನಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸುವಂತನಾಗಿದೆ. ಸ್ವಲ್ಪ ಸಮಯಗಳ ಕಾಲ ಈ ಫಾರ್ಮ್ ಸಂಡೇ ಬಗ್ಗೆ ನಿಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನು ಮಾತನಾಡಲಿಕ್ಕೆ ಹೋಗಲಿಕ್ಕಿದ್ದ. ಗರಿಗಳ ಹಬ್ಬ ಎಂಬುದಾಗಿ ನಾವೆಲ್ಲರೂ ಸದಾ ಕರೀತೇವೆ. ದೇನಾಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ವಾಸ ಮಾಡಿದಂಥ 33.5 ವರ್ಷಗಳ ಕಾಲದಲ್ಲಿ ಪ್ರತ್ಯೇಕವಾಗಿ ಯೆರೂಸಲೇಮಿಗೆ 11 ಸಾರಿ ಪ್ರಯಾಣ ಮಾಡುತ್ತಾರೆ. 11 ಸಾರಿ ಪ್ರಯಾಣ ಮಾಡುವಂಥ ವೇಳೆಯಲ್ಲಿ 10 ಸಾರಿ ಕೆಲವೊಂದು ಸಂಗತಿಗಳ ವಿಷಯದಲ್ಲಿ ಯೆರೂಸಲೇಮಿಗೆ ಅವರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ 10 ಟೈಮ್. ಆದರೆ 11ನೇ ಸಾರಿ ಹೋಗುವಂಥ ಸಂದರ್ಭದಲ್ಲಿ ಆತನು ಸುಮ್ಮನೆ ಪ್ರವೇಶ ಮಾಡೋದಿಲ್ಲ. ಒಬ್ಬ ರಾಜನ ಉಪಾಧಿಯಲ್ಲಿ ಯೆರೂಸಲೇಮನ್ನು ಅವರು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡುವಾಗ ಆ ರಾಜಾದಿರಾಜನ ಒಂದು ಶೈಲಿ ಹೇಗಿತ್ತು ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಆತನು ಕತ್ತೆಯನ್ನು ಪ್ರತ್ಯೇಕವಾಗಿ ಆರಿಸಿ ತೆಗೆದುಕೊಂಡು ಆ ಕತ್ತೆಯ ಮೇಲೆ ಯೆರೂಸಲೇಮಿನ ಒಳಗಡೆ ಆತನು ಪ್ರವೇಶ ಮಾಡುತ್ತಾನೆ. ಆಗ ಜನರೆಲ್ಲರೂ ದಾವಿದ ಕುಮಾರನಿಗೆ ಜಯ, ಹೋಸನ್ನ, ರಾಜಾದಿರಾಜನಿಗೆ ಹೋಸನ್ನ ಎಂಬುದಾಗಿ ಅಲ್ಲಿ ಯೇಸುವನ್ನು ಸ್ವಾಗತಿಸುವಂಥ ಒಂದು ಕ್ರಿಯೆ ನಡೀತದೆ. 10 ಸಾರಿ ಹೋದಾಗಲೂ ಅಂಥ ವಿಸ್ಮಯಕಾರಿ ಸಂಗತಿಗಳು ಯೆರೂಸಲೇಮಿನಲ್ಲಿ ನಡೆಯದೆ 11ನೇ ಸಾರಿ ಆ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಈ ಕಾರ್ಯ ನಡೀತದೆ. ಬೈಬಲಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದ 5ನೇ ವಚನದಿಂದ ಮೈಕನ್ನು ತೆಗೆದುಕೊಂಡು ಶಬ್ದವಾಗಿ ಓದುವಾಗ ಈ ಶಬ್ದಗಳು ನಿಮ್ಮ ಕಿವಿಗೆ ಮುಟ್ಟಲಿ. ದೇನಾಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 21ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 5ನೇ ವಚನದಿಂದ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪು ಗುಂಪಾಗಿ ಹೋಗುತ್ತಿದ್ದ ಜನರು, ದಾವಿದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲನ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ, ಈತನು ಯಾರು ಅಂದರು. ಅದಕ್ಕೆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತರಾಗ. ಆಲ್ರೆಡಿ ಪರಿಶುದ್ಧಾತ್ಮ ದೇವರು ಅಲ್ಲಿ ಕೂಡಿ ಬಂದಿರುವಂತಹ ವ್ಯಕ್ತಿಗಳ ಮನಕಣ್ಣುಗಳನ್ನು ತೆರೆದಿದ್ದಾನೆ. ಕತ್ತೆಯ ಪ್ರಾಯದ ಕತ್ತೆಯ ಮರಿಯ ಏರಿ ಯೇಸು ಸ್ವಾಮಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜನರು, ಅಲ್ಲಿರುವಂಥ ನಡೀತಿರುವಂಥ ಗದ್ದಲವನ್ನು ಆಲಿಸಿದಂಥ ವ್ಯಕ್ತಿಗಳು ಕೇಳ್ತಾರೆ, ಈತನು ಯಾರು? ಈತನು ಯಾರು ಅಲ್ಲ, ಈತನು ಪ್ರವಾದಿ. ಈತನು ಯಾರು? ಅರಸು. ಈತನು ಯಾರು? ರಾಜನು. ಈತನು ಯಾರು? ದಾವಿದ ಕುಮಾರನು. ದಾವಿದ ಕುಮಾರನು. ಆತ್ಮೀಯ ದೇವಜನರೇ, ದೇನಾಕ್ಕೆ ಸ್ತೋತ್ರವಾಗಲಿ. ಇನ್ನು ಕೆಲವೇ ದಿನಗಳಲ್ಲಿ ಯೇಸು ಸ್ವಾಮಿಯನ್ನು ಹಿಡಿದು ಶಿಲುಬೆಗೆ ಹಾಕುವಂಥ ದಿನಗಳು ಸಮೀಪವಾಗುತ್ತಿರುವಂಥ ವೇಳೆಯಲ್ಲಿ ರಾಜಾದಿರಾಜನಾಗಿ ಯೆರೂಸಲೇಮಿನ ಒಳಗಡೆ ಯೇಸು ಕ್ರಿಸ್ತನು ಇಲ್ಲಿ ಪ್ರವೇಶ ಮಾಡ್ತಾ ಇದ್ದ. ಅಲ್ಲಿ ತನಕ ಯೇಸು ಸ್ವಾಮಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈತನು ಎಷ್ಟು ಬಲಿಷ್ಠನು, ಎಂಥ ದೇವರೆಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಆದರೆ
ರಾಜಾದಿರಾಜನಾಗಿ ಆತನು ಯಾವ ರೀತಿಯಾಗಿ ಮತ್ತೆ ತಿರುಗಿ ಈ ಯೆರೂಸಲೇಮಿನಲ್ಲಿ ನಾನು ಬರ್ತೇನೆ. ಯೇಸು ಸ್ವಾಮಿ ಈ 3.5 ವರ್ಷಗಳ ಕಾಲ ದೀನತೆಯಿಂದ ಉಳ್ಳಂಥ ಮನುಷ್ಯನ ಉಪಾಧಿಯಲ್ಲಿ ಎಲ್ರಿಗೂ ಕಾಣಿಸ್ಕೊಳ್ತಾನೆ. ಆದರೆ ಕತ್ತೆಯನ್ನು ಏರಿ ಬರುವಂಥ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಅವರೆಲ್ಲರ ಮನೋನೇತ್ರಗಳನ್ನು ದೇವರಾತ್ಮನು ಸ್ಪಷ್ಟಪಡಿಸಿ ಹೇಳ್ತಾನೆ, ಈತನೇ ಪ್ರವಾದಿ, ಈತನು ನಜರೇತಿನ ಯೇಸು, ನಜರೇತಿನ ಯೇಸು. ಈ ಸಂಗತಿಯನ್ನು ನಾನು ಓದಿದಂಥ ಸಂದರ್ಭದಲ್ಲಿ ಈತನು ಪ್ರವಾದಿ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ, ಈತನ ಕುರಿತು, ಈತನ ಆಗಮನದ ಕುರಿತು ಅಥವಾ ಯೆರೂಸಲೇಮಿನ ಆ ಪ್ರವೇಶದ ಕುರಿತು ಏನಾದರೂ ಪ್ರವಾದನೆಗಳು ಇದ್ದಾವ ಹಳೆ ಒಡಂಬಡಿಕೆಯಲ್ಲಿ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ನಾನು ಅನೇಕ ಸಾರಿ ಹೇಳಿದ್ದೇನೆ, ದೇವರಿಗೆ ಸ್ತೋತ್ರವಾಗಲಿ, ಹೊಸ ಒಡಂಬಡಿಕೆಯಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ಕಾರ್ಯಗಳು ಹಳೆ ಒಡಂಬಡಿಕೆಯಲ್ಲಿ ಕರ್ತನು ತನ್ನ ಸೇವಕರ ಮೂಲಕವಾಗಿ ನಡೆಸಿದಂಥ ಪ್ರವಾದನೆಗಳೇ. ಎಲ್ಲರೂ ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಪುಸ್ತಕ ಯಾವ ಪುಸ್ತಕ? ಪ್ರವಾದನೆಗಳ ಪುಸ್ತಕ. ಎಲ್ಲರೂ ಹೇಳ್ರಿ ನೋಡೋಣ. ಆದಿಕಾಂಡ ಮೊದಲನೇಗೊಂಡು ಮಲಾಕಿ ಗ್ರಂಥದ ತನಕ ಇರುವಂಥ ಎಲ್ಲ ಪುಸ್ತಕಗಳಲ್ಲಿ ಯೇಸು ಕ್ರಿಸ್ತನನ್ನೇ, ಯೇಸು ಕ್ರಿಸ್ತನದ ಜನ್ಮದ ಬಗ್ಗೆ, ಯೇಸು ಕ್ರಿಸ್ತದ ಮರಣದ ಬಗ್ಗೆ, ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ, ಯೇಸು ಕ್ರಿಸ್ತನ ಆಗಮನದ ಬಗ್ಗೆನೇ ಬರೆಯಲ್ಪಟ್ಟಿದೆ. ಯಾವ ಅಧ್ಯಾಯದಲ್ಲಿ ಹೋದರೂ ಸದಾ ಯೇಸು ಸ್ವಾಮಿ ಸಂಗತಿ ಇಲ್ಲದೆ ಯಾವ ಸಂಗತಿಗಳು ಇಲ್ಲ. ಪ್ರತಿಯೊಂದು ಪೇಜಿನಲ್ಲಿಯೂ ಆತನ ಜನನ, ಆತನ ಮರಣ, ಆತನ ಪುನರುತ್ಥಾನ, ಆತನ ಆಗಮನದ ಬಗ್ಗೆನೇ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ಬರೆಸಿದ್ದಾನೆ. ಆತ್ಮೀಯ ದೇವಚಂದ್ರ, ಯೇಸು ಸ್ವಾಮಿ ಈ ಲೋಕದಲ್ಲಿ ಹುಟ್ಟೋದಕ್ಕಿಂತ ಮೊದಲನೇ 700 ವರ್ಷಗಳ ಹಿಂದೆನೇ ಪ್ರವಾದಿಯಾಗಿರುವಂಥ ಜಕಾರಿಯನು ಈ ಯೆರೂಸಲೇಮಿನ ಪ್ರವೇಶದ ಬಗ್ಗೆ ಆಲ್ರೆಡಿ ಆತನು ಪ್ರವಾದನೆ ಮಾಡಿರ್ತಾನೆ 700 ವರ್ಷಗಳ ಹಿಂದೆನೇ. ಇದರಿಂದ ನಾವು ತಿಳಿದುಕೊಳ್ಳಬೇಕು, ನಾನು ನೀನು ಆರಾಧಿಸುವಂಥ ದೈವವಾಗಿರುವಂಥ ಯೇಸು ಎಷ್ಟು ದೊಡ್ಡ ಮಹಾರಾಜನಾಗಿದ್ದಾನೆ ಅಂತ, ಎಷ್ಟು ಉನ್ನತವಾದ ದೇವರು ಆತನಾಗಿದ್ದಾನೆ ಎಂಬುದಾಗಿ, ಆತನು ಎಷ್ಟು ದೊಡ್ಡದಾಗಿರುವಂಥ ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಾಗಿ. ಜಕಾರಿಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ 9ನೇ ವಚನವನ್ನು ಗಮನಿಸುವಾಗ, ಚಿಯೋನ್ ನಗರಿಯೇ, ಚಿಯೋನ್ ನಗರಿಯೇ, ಬಹು ಸಂತೋಷಪಡು, ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ, ಯೆರೂಸಲೇಮ್ ಪುರಿಯೇ, ಹರ್ಷಧ್ವನಿಗೈ, ಹರ್ಷಧ್ವನಿಗೈ, ನೋಡು ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಯಾರಂತೆ? ಯಾರ್ರೀ? ನಿನ್ನ ಅರಸನು ನಿನ್ನ ಬಳಿಗೆ ಬರ್ತಾನೆ. ಹೇಗೆ ಬರ್ತಾನೆ? ಆತನು ನ್ಯಾಯವಂತನು, ಆತನು ನ್ಯಾಯವಂತನಾಗಿ, ಸುರಕ್ಷಿತನು, ಆತನು ಸುರಕ್ಷಿತನು ಅಂದರೆ ರಕ್ಷಕನಾಗಿ, ಶಾಂತ ಗುಣವುಳ್ಳವನಾಗಿ, ಶಾಂತಗುಳ್ಳವಲ್ಲವನು ಅಂದರೆ ಸಮಾಧಾನದ ಪ್ರಭುವಾಗಿ, ಕತ್ತೆಯನ್ನು ಹೌದು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಚಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತವರಾಗೋಣ. ಆತ್ಮೀಯ ದೇವಶನ್ರೆ, ಕತ್ತೆ ಮರಿಯನ್ನ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಅದನ್ನು ಹತ್ತಿ ಬರುವಂಥವ್ರು ಯಾರು ಗೊತ್ತಾ? ಇತಿಹಾಸಕಾರರು ಹೇಳುವಂಥ ಸಂಗತಿ ಏನೆಂದರೆ, ಸಮಾಧಾನವನ್ನು, ಶಾಂತಿಯನ್ನು ಪ್ರಚಾರಪಡಿಸುವಂಥವರೇ ಕತ್ತೆಯ ಮೇಲೆ ಬರ್ತಾರಂತೆ. ಆಡಂಬರ ತೋರಿಸುವಂಥವರು ಮಾತ್ರ ಬೇರೆ ಇದರ ಮೇಲೆ ಬರ್ತಾರೆ. ಆತ್ಮೀಯ ದೇವಶನ್ರೆ, ಯೇಸು ಸ್ವಾಮಿಯ ಕುರಿತು ಇಲ್ಲಿ ಗಮನಿಸಬೇಕಾದ ಪ್ರಾಮುಖ್ಯವಾದಂಥ ಸಂಗತಿ ಏನೆಂದರೆ, ಈ ಲೋಕದಲ್ಲಿ ಅನೇಕ ಪ್ರಾಣಿಗಳಿದ್ದಾವೆ, ಅಮೂಲ್ಯವಾದ ಪ್ರಾಣಿಗಳು ಇದ್ದಾವೆ. ಯಾಕೆ ಯೇಸು ಸ್ವಾಮಿ ಕತ್ತೆಯನ್ನೇ ಆತನು ಆರಿಸಿ ತೆಗೆದುಕೊಂಡ? ಕೆಲವು ಜನರು ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಕುದುರೆ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ, ಒಂಟೆಗಳ ಮೇಲೆ ಪ್ರಯಾಣ ಮಾಡ್ತಾರೆ, ಇನ್ನೂ ದೊಡ್ಡ ದೊಡ್ಡ ಸಿಂಹಾಸನಗಳನ್ನು ಆನೆಗಳ ಮೇಲೆ ಇಟ್ಟು ಹಾಯಾಗಿ ರಾಜರು ಪ್ರಯಾಣ ಮಾಡ್ತಾ ಇರ್ತಾರೆ. ಆದರೆ ಯೇಸು ಸ್ವಾಮಿ ಮಾತ್ರ ಈ ಕತ್ತೆ ಮೇಲೆ
ಆತನು ಪ್ರಯಾಣ ಮಾಡಿ ಯೆರೂಸಲೇಮಿನಲ್ಲಿ ಆತನು ಪ್ರವೇಶ ಮಾಡೋದಕ್ಕೆ ಪ್ರಾಮುಖ್ಯವಾದ ಕಾರಣ ಆಲ್ರೆಡಿ ಪ್ರವಾದನ ವಾಕ್ಯ ನೆರವೇರಬೇಕಾಗಿತ್ತು. ಪ್ರವಾದನೆ ಬಂದಿತ್ತು. ಆ ಪ್ರವಾದನೆ ಏನೆಂದರೆ, ನಿನ್ನ ಅರಸನು ಅಂದರೆ ದಾವಿದ ಕುಮಾರನು, ರಾಜಾದಿರಾಜನು, ಅದ್ಭುತ ಸ್ವರೂಪನು, ಮಹಿಮೆಯ ಅರಸನಾಗಿರುವಂಥ, ಚಕ್ರವರ್ತಿಯಾಗಿರುವಂಥ ಅರಸನು ನಿನ್ನ ಒಳಗಡೆ ಪ್ರವೇಶ ಮಾಡುತ್ತಾನೆ. ಯಾವುದರ ಮೇಲೆ ಪ್ರವೇಶ ಮಾಡ್ತಾನೆ? ಕತ್ತೆಯನ್ನು ಹತ್ತಿ ಪ್ರವೇಶ ಮಾಡುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನನ್ನು ಎಚ್ಚರವಾಗಿ ಗಮನಿಸಿರಿ. ಯಾಕೆ ಕತ್ತೆಯನ್ನು ಆತನು ಆರಿಸಿ ತೆಗೆದುಕೊಂಡನೆಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ, ಕತ್ತೆ ಒಂದು ಬಂಧನಕ್ಕೆ ಗುರುತಾಗಿರುವಂಥ ಪ್ರಾಣಿಯಾಗಿರುವಂಥದ್ದಾಗಿದೆ. ದಾಸತ್ವಕ್ಕೆ ಗುರುತಾಗಿರುವಂಥ ಒಂದು ಪ್ರಾಣಿಯಾಗಿರುವಂಥದ್ದಾಗಿದೆ. ಅದನ್ನು ಯಾರೂ ಪ್ರೀತಿ ಮಾಡೋದಿಲ್ಲ. ಅದರ ಮೇಲೆ ಹೊರೆ ಹಾಕ್ತಾರೆ, ಕಷ್ಟಪಡಿಸ್ತಾರೆ, ತಮ್ಮ ಮನಸ್ಸೋ ಇಚ್ಛೆ ಅದರ ಮೇಲೆ ಕೂತ್ಕೊಂಡು ಹಿಂಸೆಯನ್ನು ಮಾಡ್ತಾರೆ. ಆತ್ಮೀಯ ದೇವಜನರೇ, ಕತ್ತೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥ ಸಂಗತಿ, ತನ್ನ ಶಿಷ್ಯರಿಗೆ ಕಟ್ಟಿರುವಂಥ ಕತ್ತೆ ಮರಿಯನ್ನು ನೀವು ಬಿಚ್ಚಿ ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅಂತ. ಕಟ್ಟಿರುವ ಕತ್ತೆ ಮರಿಯನ್ನು ನನ್ನ ಬಳಿಗೆ ಬಿಚ್ಚು ತೆಗೆದುಕೊಂಡು ಬನ್ನಿರಿ ಅಂತ. ಹಳೆ ಒಡಂಬಡಿಕೆ ಕಾಲದಲ್ಲಿ ದಶಮ ಭಾಗ ಎಂಬುದಾಗಿ ಕರೆಯಲ್ಪಡುವಂಥ ಪ್ರಥಮ ಫಲವನ್ನು ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಪಕ್ಷಿ, ಮನುಷ್ಯರು ಯಾರು ಸಾಕ್ತಾರೋ ಅದನ್ನು ತೆಗೆದುಕೊಂಡು ಬಂದು ದೇವರ ಹತ್ತಿರ ಅದನ್ನು ಸಮರ್ಪಣೆ ಮಾಡಬೇಕು. ಆ ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಈ ಕತ್ತೆಗೆ ಹುಟ್ಟುತ್ತಲ್ಲ ಪ್ರಥಮ ಫಲವಾಗಿರುವಂಥ ಮರಿಯನ್ನು ಬಲಿ ಕೊಡೋದಕ್ಕೆ ಜನರು ಹಿಂದೇಟು ಹಾಕಿ ಅದರ ಬದಲಾಗಿ ಅಲ್ಲಿ ಒಂದು ಕುರಿಮರಿಯನ್ನು ತಂದು ಯಜ್ಞವೇದಿಯಲ್ಲಿ ಬಲಿ ಕೊಡ್ತಾ ಇದ್ರು. ಶ್ರೀಮಂತರು, ಹಣ ಇರುವಂತಹ ವ್ಯಕ್ತಿಗಳು ಈ ರೀತಿಯಾಗಿ ಕುರಿಮರಿಗಳನ್ನು ತಂದು ಬಲಿ ಕೊಡ್ತಾ ಇದ್ರು. ಆದರೆ ಹಣ ಇಲ್ಲದೇ ಇರುವಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ರು ಅಂದರೆ, ಆ ಕತ್ತೆ ಮರಿಯನ್ನೇ ತೆಗೆದುಕೊಂಡು ಬಂದು ಒದಿಸ್ತಾ ಇದ್ರಂತೆ, ಬಲಿ ಕೊಡ್ತಾ ಇದ್ರಂತೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆ ಕತ್ತೆ ಮರಿಯನ್ನು ದೇವರು ಆರಿಸಿ ತೆಗೆದುಕೊಂಡನು ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ, ಕತ್ತೆ ಮರಿ ಸಹ ಒಂದು ದಿನ ಪ್ರಥಮ ಫಲವಾಗಿ ಪ್ರಾಯಶ್ಚಿತ್ತ ಯಜ್ಞವಾಗಿ ಬಲಿಯಾಗಬೇಕಾಗಿತ್ತು. ಆ ಕತ್ತೆ ಮರಿಗೆ ಗುರುತಾಗಿ ಈಗಿನ ಕಾಲದಲ್ಲಿ ಯಾರಿದ್ದಾರೆ ಗೊತ್ತಾ? ಕೂತುಕೊಂಡಿರುವಂಥ ನಾನು ಮತ್ತು ನೀನು ಆ ಕತ್ತೆಗಳಾಗಿದ್ದೇವೆ. ಹಲ್ಲೆಲೂಯಾ. ಬರೀ ಕತ್ತೆಗಳಾಗಿಲ್ಲ, ಕಟ್ಟಲ್ಪಟ್ಟ ಕತ್ತೆಗಳಾಗಿದ್ದೇವೆ. ಕಟ್ಟಲ್ಪಟ್ಟಂಥ ಕತ್ತೆಗಳಾಗಿರುವಂಥ ನಾವುಗಳು ಹೇಗೆ ಕಟ್ಟಲ್ಪಟ್ಟಿದ್ದೇವೆ ಅಂದರೆ, ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಕೂತುಕೊಂಡಿರುವಂಥ ನಾವು ಒಂದು ಕಾಲದಲ್ಲಿ ಕಟ್ಟಲ್ಪಟ್ಟಿದ್ದೆವು. ಪಾಪದಿಂದ ಕಟ್ಟಲ್ಪಟ್ಟಿದ್ದೆವು, ಶಾಪದಿಂದ ಕಟ್ಟಲ್ಪಟ್ಟಿದ್ದೆವು, ಅಂಧಕಾರದ ಇರುಳಿಂದ, ಸೈತಾನನಿಂದ, ಬಂಧನದಿಂದ ಬಂಧಿಸಲ್ಪಟ್ಟಂಥ ಕಟ್ಟಲ್ಪಟ್ಟಂಥ ನಮ್ಮನ್ನು ದೇವರು ಬಿಡುಗಡೆ ಮಾಡಿ, ದೇವರಿಗೆ ಸ್ತೋತ್ರವಾಗಲಿ, ಇವತ್ತು ದೇವರನ್ನು ಆರಾಧಿಸುವುದಕ್ಕಾಗಿ ಯೇಸಪ್ಪ ಎಂಬುದಾಗಿ ಹೇಳಿ ಪ್ರತಿ ದಿನವೂ ಸದಾ ಯೇಸುವನ ಆರಾಧನೆ ಮಾಡುವ ಹಾಗೆ, ಯೇಸುವನ ಹೊತ್ತು ನಡೆಯುವ ಹಾಗೆ ಇವತ್ತು ತನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನು ಮಾರ್ಪಡಿಸಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತರಾಗ. ಹಲ್ಲೆಲೂಯಾ. ಕತ್ತೆ ಬಲಿಯಾಗಬೇಕಾಗಿತ್ತು, ಆದರೆ ಆ ಬಲಿಯಿಂದ ಬಿಡಿಸುವುದಕ್ಕೋಸ್ಕರವಾಗಿ ಸ್ವತಃ ಯೇಸು ಸ್ವಾಮಿಯೇ, ನಾನು ಇನ್ನು ಒಂದು ವಾರದಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಬಲಿದಾನ, ನನ್ನ ರಕ್ತ ಈ ಭೂಮಿಗೆ ಸುರಿಯಲ್ಪಡ್ತದೆ. ನನ್ನ ಯಾಗ ಯಜ್ಞದ ಮೂಲಕವಾಗಿಯೇ ಕತ್ತೆಯೋಪಾದಿಯಲ್ಲಿರುವಂಥ ಈ ಮನುಷ್ಯರನ್ನು ಕತ್ತೆಯ ರೀತಿಯಲ್ಲಿ ದಾಸತ್ವ ಬಂಧನದಲ್ಲಿ ಕಟ್ಟಲ್ಪಟ್ಟಂಥ ಈ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ, ಆ ಶಿಲುಬೆಯನ್ನು ಏರುವುದಕ್ಕಾಗಿಯೇ ಇವತ್ತು ನಾನು ಕತ್ತಿಯನ್ನು ಏರಿ ರಾಜನ ರೀತಿಯಲ್ಲಿ ನಾನು ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡುತ್ತೇನೆಂಬುದಾಗಿ ರಾಜಾದಿರಾಜನಾಗಿ ಯೆರೂಸಲೇಮಿನಲ್ಲಿ ಆತನು ಪ್ರವೇಶ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕತ್ತೆ ಮೇಲೆ ಯಾವ ರಾಜನೂ ಕುತ್ಕೊಳ್ಳೋದಿಲ್ಲ, ಕತ್ತೆ ಮೇಲೆ ಯಾವ ರಾಜನೂ ಕುತ್ಕೊಳ್ಳೋದಿಲ್ಲ. ಆದರೆ ಬೈಬಲ್ ಹೇಳ್ತದೆ, ದೇವರಿಗೆ ಸ್ತೋತ್ರವಾಗಲಿ, ಅಲ್ಲಿರುವಂಥ ಜನರು, ದೇವರಿಗೆ ಸ್ತೋತ್ರವಾಗಲಿ, ದಾವಿದ ಕುಮಾರನಿಗೆ ಜಯ,
ರಾಜಾದಿರಾಜನಿಗೆ ಜಯ ಎಂಬುದಾಗಿ ತಮ್ಮಲ್ಲಿರುವಂಥ ವಸ್ತ್ರಗಳನ್ನು, ಮತ್ತಾಯನ ಬರೆದ ಸುವಾರ್ತೆ 7-8ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ವಸ್ತ್ರಗಳನ್ನು, ಪರಿಶುದ್ಧವಾದಂಥ ಅವರಲ್ಲಿರುವಂಥ ಗರಿಗಳನ್ನು, ವಸ್ತ್ರಗಳನ್ನು ಆ ಕತ್ತೆಯ ಪಾದದ ಕೆಳಗಡೆ ಹಾಕ್ತಾ ಇದ್ದರಂತೆ, ಕತ್ತೆಯ ಮೇಲೆ ಹೊದಿಸಿದ್ರಂತೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಒಬ್ಬ ಅರಸನಿಗೆ ಪಟ್ಟಾಭಿಷೇಕ ಆಗುವಂಥ ವೇಳೆಯಲ್ಲಿ ಅವರ ವಂಶಸ್ಥರು, ಅವರ ಕುಲದವರು, ಅವರ ಸ್ನೇಹಿತರು, ಅವರ ಬಂಧುಗಳು ಏನು ಮಾಡ್ತಾರೆ ಗೊತ್ತಾ? ಆ ಸಿಂಹಾಸನದ ಮೇಲೆ ಏರಿ ಕೂತುಕೊಳ್ಳೋದಕ್ಕಿಂತ ಮೊದಲೇ ಆ ಸಿಂಹಾಸನದ ಕೆಳಗಡೆ ಇರುತ್ತಲ್ಲ ಮೆಟ್ಟಲುಗಳು, ಆ ಮೆಟ್ಟಲುಗಳ ಮೇಲೆ ಅವರು ಹುಟ್ಟಿರುವಂಥ ಪರಿಶುದ್ಧವಾದಂಥ ವಸ್ತ್ರಗಳನ್ನು ಹಾಸಿ ಅದರ ಮೇಲೆ ರಾಜನು ದಾಟಿಕೊಂಡು ಹೋಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕೆಂಬುದಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಯೇಹೂ ಎನ್ನುವಂಥ ಒಬ್ಬ ಅರಸನ ಪಟ್ಟಾಭಿಷೇಕ ನಡೆಯುವಂಥ ಸಂದರ್ಭದಲ್ಲಿ ಈ ಕಾರ್ಯ ಬೈಬಲಲ್ಲಿ ನಡೀತದೆ. 2 ಅರಸು ಪುಸ್ತಕ 9ನೇ ಅಧ್ಯಾಯದ 13ನೇ ವಚನ. ದೇವರಿಗೆ ಸ್ತೋತ್ರವಾಗಲಿ. ಕೇಳ್ರಿ, ರೆಫರೆನ್ಸ್ ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ವಚನ. ಸ್ತೋತ್ರಂ. 2 ಅರಸು 9ನೇ ಅಧ್ಯಾಯದ 13ನೇ ವಚನ. ಕೂಡಲೇ ಅವರು ಅವನಿಗೋಸ್ಕರ ಮೆಟ್ಟಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಸಿ ತುತ್ತೂರಿಯನ್ನು ಊದಿಸಿ ಯೇಹೂ ಅರಸನಾಗಿದ್ದಾನೆಂದು ಆರ್ಭಟಿಸಿದರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಗಮನಿಸಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿ, ಒಬ್ಬ ರಾಜನಿಗೆ ಪಟ್ಟಾಭಿಷೇಕವಾಗುವಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು? ಅವರ ಒಟ್ಲೆ ಬಟ್ಟೆಗಳನ್ನು ಸಿಂಹಾಸನ ಎತ್ತರದಲ್ಲಿರ್ತದೆ ಅವರ ಮೆಟ್ಟಿಲುಗಳ ಮೇಲೆ ಹಾಸಿ ಅದರ ಮೇಲೆ ಅವರು ನಡ್ಕೊಂಡು ಹೋಗುವ ಹಾಗೆ ಮಾಡ್ತಾ ಇದ್ರು. ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಗೊತ್ತಾ? 10 ಸಾರಿ ಯೆರೂಸಲೇಮಿಗೆ ಯೇಸು ಸ್ವಾಮಿ ಹೋಗ್ತಾರೆ. ಒಂದು ದಿನವೂ ಸದಾ ಯಾವತ್ತೂ ಈ ರೀತಿಯಾದ ಸನ್ಮಾನ ಮಾಡಲಿಲ್ಲ. 11ನೇ ಸಾರಿ ಕೊನೆಯದಾಗಿ ನಾನು ನನ್ನ ಮಕ್ಕಳಿಗೋಸ್ಕರವಾಗಿ ಬಲಿಯಾಗುವ ದಿನ ಹತ್ತಿರವಾಯಿತು ಎಂಬುದಾಗಿ, ಇವರಿಗೋಸ್ಕರವಾಗಿ ನನ್ನ ಪ್ರಾಣವನ್ನು ಸಮರ್ಪಣೆ ಮಾಡುವ ದಿನ ಹತ್ತಿರವಾಯಿತು ಎಂಬುದಾಗಿ ನೆನೆಸಿ ಆತನು ಕತ್ತೆ ಮೇಲೆ ಹೋಗ್ತಾನೆ. ಯಾರಿಗೂ ಅನೌನ್ಸ್ಮೆಂಟ್ ಮಾಡಲ್ಲ, ಇದು ಗರಿಗಳ ಹಬ್ಬ ಅಂತ. ಆದರೆ ದೇವರಿಗೆ ಸ್ತೋತ್ರವಾಗಲಿ. ದೇವರು ಕೊಡಲ್ಪಟ್ಟಂಥ ಪ್ರವಾದನೆಗಳಲ್ಲಿ 1 ಗಡಸಾದರೂ ಸದಾ ವ್ಯರ್ಥವಾಗುವುದಿಲ್ಲ ಅನ್ನೋದಕ್ಕೆ ಯೇಸುವಿನ ನಾಮದಲ್ಲಿ ಯೇಸು ಕತ್ತೆಯ ಮೇಲೆ ಕೂತುಕೊಂಡ ತಕ್ಷಣವೇ ಎಲ್ಲಿದ್ದರೋ ಜನರೆಲ್ಲರೂ ಸದಾ ತಮ್ಮ ಬಟ್ಟೆಗಳನ್ನು, ಗರಿಗಳನ್ನು ತಂದು ಹೋಸನ್ನ ಹೋಸನ್ನ, ದಾವಿದ ಕುಮಾರನಿಗೆ ಜಯ 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 ಎಂಬುದಾಗಿ ಕೊಂಡಾಟ ಮಾಡಿದರು. ಆತ್ಮೀಯ ದೇವಜನರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಈಗೋ ಚಿಯೋನೆ, ಯೆರೂಸಲೇಮೆ, ನಿನ್ನ ಒಳಗಡೆ ಅರಸನು ಪ್ರವೇಶ ಮಾಡ್ತಾ ಇದ್ದಾನೆ. ಆತನು ಪ್ರಾಯದ ಕತ್ತೆ ಮರಿಯನ್ನು ಏರಿ ನಿನ್ನ ಒಳಗಡೆ ಆತನು ಬರುತ್ತಾ ಇದ್ದಾನೆ. ಆತನು ಶಾಂತ ಸ್ವಭಾವನಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಎಂಥವನು? ಯೇಸು ಸ್ವಾಮಿಗೆ ಇನ್ನೊಂದು ಹೆಸರೇನು ಗೊತ್ತಾ? ಸಮಾಧಾನದ ಪ್ರಭುವು. ಈ ಲೋಕದ ಜನರಿಗೆ ಶಾಂತಿ ಕೊಡುವುದಕ್ಕಾಗಿ ಬಂದಂಥ ದೇವರು. ಅದಕ್ಕೆ ಆತನು ಹೇಳಿದಂಥ ಸಂಗತಿ, ಆತನ ಬಾಯಿಂದಲೇ ನುಡಿದಂಥ ಸ್ಪಷ್ಟವಾದ ದೈವೋಕ್ತಿ ಏನು ಗೊತ್ತಾ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಸದಾ ನನ್ನ ಬಳಿಗೆ ಬನ್ನಿರಿ, ನಿಮಗೆ ನಾನು ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಇವತ್ತು ಶಾಂತಿಯ ಕುರಿತು ಪ್ರಪಂಚದಾದ್ಯಂತ ಅನೇಕ ಸಂತರು, ಅನೇಕ ಧರ್ಮಗಳು, ಅನೇಕ ವಿಧವಾದಂಥ ವ್ಯಕ್ತಿಗಳು ಶಾಂತಿಯ ವಿಷಯದಲ್ಲಿ ಮಾತನಾಡುತ್ತಾರೆ. ಆದರೆ ದೇವರ ಮಕ್ಕಳ ದೇವರಿಗೆ ಸ್ತೋತ್ರವಾಗಲಿ. ನನ್ನ ಯೇಸು ಕ್ರಿಸ್ತನು 33 ವರ್ಷಗಳ ಕಾಲ ಈ ಭೂಮಂಡಲದಲ್ಲಿ ವಾಸ ಮಾಡಿದಂಥ ಸಂದರ್ಭದಲ್ಲಿ ಹಿಸ್ಟ್ರಿ ಹೀಗೆ ಹೇಳ್ತದೆ, ಆ 33 ವರ್ಷಗಳ ಕಾಲ ಭೂಮಂಡಲದಲ್ಲಿ ಎಲ್ಲೂ ಯುದ್ಧ ನಡೆಯಲಿಲ್ಲಂತ. ಹಲ್ಲೆಲೂಯಾ. ಎಲ್ಲೂ ಹಿಂಸೆಗಳು ನಡೆಯಲಿಲ್ಲಂತ. ಎಲ್ಲೂ ಯಾವ ಸ್ಥಳದಲ್ಲೂ ಸದಾ ಜನರು ಕೊರತೆ ಇಲ್ಲದ ರೀತಿಯಲ್ಲಿ ಬದುಕಿದ್ರಂತೆ. ಪ್ರತಿಯೊಬ್ಬರಲ್ಲೂ ಸಮೃದ್ಧಿ ಇತ್ತಂತೆ. ಎಲ್ಲೂ ಗಲಾಟೆಗಳಾಗಲಿಲ್ಲಂತೆ. 33 ವರ್ಷಗಳ ಕಾಲ ಹಿಸ್ಟ್ರಿನಲ್ಲಿಯೇ ಆಗದೇ ಇರುವಂಥ ಒಂದು ಇತಿಹಾಸದ ಶಾಂತಿ ಯೇಸು ಸ್ವಾಮಿ ಈ ಭೂಮಂಡಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿದೆ.
ಅದಕ್ಕೆ ಆತನು ಶಾಂತನಾಗಿರುವ ದೇವರು, ಆತನು ಶಾಂತಿಪ್ರಿಯನಾಗಿರುವಂಥ ದೇವರು. ಗೌತಮ ಬುದ್ಧನ ಕುರಿತು ಈ ಲೋಕದಲ್ಲಿ ನಾವು ನೋಡುತ್ತೇವೆ. ಇವತ್ತು ಆತನನ್ನು ಕುರಿತು ದೇವರೆಂಬುದಾಗಿ ಅನೇಕರು ಆತನ ಪ್ರೀತಿಯ ಬಗ್ಗೆ, ಆತನ ತ್ಯಾಗದ ಬಗ್ಗೆ ಮಾತನಾಡುತ್ತಾರೆ, ಶಾಂತಿ ದೂತ ಎಂಬುದಾಗಿ ಕರೆಯಲ್ಪಡ್ತಾರೆ. ಆದರೆ ಗೌತಮ ಬುದ್ಧ ಅವರ ಜೀವನ ಚರಿತ್ರೆಯನ್ನು ನೋಡುವಂಥ ಸಂದರ್ಭದಲ್ಲಿ ಅವರು ಶಾಂತಿಯನ್ನು ಹುಡುಕಿ ಆ ಶಾಂತಿಗೋಸ್ಕರವಾಗಿ ಅವರು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾರೆ. ಬೋಧಿ ವೃಕ್ಷದ ಕೆಳಗಡೆ ಶಾಂತಿಗಾಗಿ ಅವರು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಶಾಂತಿಯನ್ನು ಹೊಂದಿಕೊಂಡ ನಂತರ ದಿನಕ್ಕೆ ಸ್ತೋತ್ರವಾಗಲಿ ಅನೇಕರಿಗೆ ತತ್ವ ಬೋಧನೆಯನ್ನು ಅವರು ಮಾಡುತ್ತಾರೆ. ಮಾನವನು ಒಬ್ಬ ಮನುಷ್ಯನಿಗೆ ಶಾಂತಿ ಕೊಡೋದಕ್ಕೆ ಆಗಲ್ಲ. ಯಾಕೆಂತ ಹೇಳಿದರೆ ಪ್ರತಿಯೊಂದು ಸಂದರ್ಭದಲ್ಲೂ ಮಾನವನ ಜೀವಿತದಲ್ಲಿ ಅಲೆಗಳು, ಬಿರುಗಾಳಿಗಳು, ಅಲ್ಲೋಲ ಕಲ್ಲೋಲವಾದಂಥ ಪ್ರವಾಹಗಳು ಮನುಷ್ಯನ ಜೀವಿತದಲ್ಲಿ ಇರ್ತದೆ. ಅವನಿಗೆ ಸಮಾಧಾನ ಇರಲ್ಲ. ಅದಕ್ಕಾಗಿ ಪ್ರೀತಿಯ ದೇವಜನರೇ, ಈ ಪ್ರಪಂಚದಲ್ಲಿ ಸಮಾಧಾನ ಅಂತ ಯಾರಾದರೂ ಕೊಡುವುದಾದರೆ, ಶಾಂತಿಯ ದೂತನು ಅಂತ ಯಾರಾದರೂ ಇರುವುದಾದರೆ, ಆತನೇ ಶಾಂತ ಸಮ್ಮುಖನೇ ಎಂಬುದಾಗಿ ಇರುವುದಾದರೆ ಮತ್ಯಾರು ಬೇರೆ ಅಲ್ಲ, ನಾನು ನೀನು ಆರಾಧಿಸುವಂಥ ಅರಸನಾಗಿರುವಂಥ ಯೇಸು ಕ್ರಿಸ್ತನೇ ಸಮಾಧಾನದ ಪ್ರಿಯನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇ ಸಂಗತಿ ಜಕರೀಯನು ಸ್ಪಷ್ಟಪಡಿಸ್ತಾನೆ, ಆತನು ನ್ಯಾಯವಂತನಾಗಿ ನಿನ್ನ ಒಳಗಡೆ ಪ್ರವೇಶ ಮಾಡ್ತಾನೆ. ನ್ಯಾಯವಂತನಾಗಿ ನಿನ್ನ ಒಳಗಡೆ ಪ್ರವೇಶ ಮಾಡ್ತಾನೆ. ಅದಕ್ಕೆ ಪರ್ಯಾಯಾರ್ಥವಾಗಿ ನೀತಿವಂತನಾಗಿ ನಿನ್ನ ಒಳಗಡೆ ಪ್ರವೇಶ ಮಾಡ್ತಾನೆ. ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮಾನವನು ಸದಾ ಎಲ್ಲೋ ಒಂದು ಸಂಗತಿಗಳಲ್ಲಿ ತಪ್ಪು ಪಾಪ ಮಾಡಿದಂಥ ಮನುಷ್ಯನಿದ್ದಾನೆ. ಯಾವುದೇ ರಾಜರನ್ನು, ಅರಸರನ್ನು ಅಥವಾ ಈ ಪ್ರಪಂಚದಲ್ಲಿ ಪರಿಶುದ್ಧನೆಂಬುದಾಗಿ ಎಣಿಸಲ್ಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಪಾಪ ಇದೆ. ಪ್ರತಿಯೊಬ್ಬರಲ್ಲಿ ಅನಿತ್ಯ ಇದೆ, ಅಕ್ರಮ ಇದೆ. ಆದರೆ ಯೇಸು ಸ್ವಾಮಿ ಹುಟ್ಟಿ ಈಗ 2025 ವರ್ಷ ಆಯಿತು. ಆತ್ಮೀಯ ದೇವಜನರೇ, ಇದುವರೆಗೂ ಡಿಬೇಟ್ಗಳು ನಡೀತಾ ಇದೆ. ಇದುವರೆಗೂ ಸತ್ಯವೇದ, ಇದುವರೆಗೂ ಪ್ರಪಂಚದ ವೇದ ಪುರಾಣಗಳಲ್ಲಿ ಇವತ್ತು ಸದಾ ಪ್ರಕಟಿಸಲ್ಪಡುತ್ತಿರುವಂಥ ಒಂದು ಸಂಗತಿಯನ್ನು ಗೊತ್ತಾ? ಯೇಸು ಸ್ವಾಮಿಯ ಒಳಗಡೆ ಒಂದು ಅನ್ಯಾಯ, ಅನೀತಿಯನ್ನು ಯಾರಿಂದಲೂ ಕಂಡು ಹಿಡಿಯಕ್ಕಾಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥ ನ್ಯಾಯವಂತನಾಗಿರುವ ದೇವರು, ನೀತಿಯ ಅರಸನು ಆತನಾಗಿದ್ದ. ಜಕರೀಯನು ಮುಂದುವರೆದು ಆತನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಆತನೇ ನಿಜವಾದ ರಕ್ಷಕನು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಆ ರಾಜನೇ ರಕ್ಷಕನು, ಆ ರಾಜನೇ ರಕ್ಷಕನು. ಆತನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ರಕ್ಷಣೆ ಇದೆ. ಹೆಚ್ಚು ಕಡಿಮೆ ಏನೂ ಇಲ್ಲ. ಭೂಮಿಯ ಮೇಲೆ, ಆಕಾಶದ ಕೆಳಗಡೆ ಆ ನಾಮದಲ್ಲಿ ಹೊರತು ಮತ್ತಾರಿಗೂ ಸದಾ ರಕ್ಷಣೆ ಆಗೋದೇ ಇಲ್ಲ ಅಂತ ಅಪೊಸ್ತಲ ಪೌಲನು ಬರಿತಾನೆ 4ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 12ನೇ ವಚನದಲ್ಲಿ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಒಂದು ಕಾಲದಲ್ಲಿ ಅನೇಕ ವಿಧವಾದಂಥ ಬಂಧನಗಳಿಂದ, ಪಾಪದಿಂದ, ಶತ್ರುವಿನ ಕಾಟದಿಂದ, ತಡೆಗಳಿಂದ, ತಾಯಿ ಗರ್ಭದಲ್ಲಿ ಹುಟ್ಟಿದ ಆ ದಿನದಿಂದಲೂ ಸದಾ ಕಟ್ಟಲ್ಪಟ್ಟಂಥ ನಾವು ಇವತ್ತು ಬಿಚ್ಚಲ್ಪಟ್ಟವರಾಗಿ ಆತನ ಸನ್ನಿಧಾನದಲ್ಲಿ ಕತ್ತೆಯ ಉಪಾಧಿಯಲ್ಲಿ ನಾವು ಇದ್ದೇವೆ ಅಂದರೆ ಅದಕ್ಕೆ ದೇವರೇ ಕಾರಣನಾಗಿದ್ದಾನೆ. ಹಲ್ಲೆಲೂಯಾ. ಕತ್ತೆ ಇಲ್ಲಿ ನೆಪ ಮಾತ್ರ. ಪ್ರೀತಿಯುಳ್ಳ ದೇವಜನರೇ, ದಾಸತ್ವಕ್ಕೆ, ಕಟ್ಟುಗಳಿಂದ ಕಟ್ಟಲ್ಪಡುವುದಕ್ಕೆ ಇರುವಂಥ ಆ ಕತ್ತಿಗೆ ಗುರುತಾಗಿರುವಂಥ ನನ್ನನ್ನು, ನಿನ್ನನ್ನು ಬರೀ ನೀತಿಯಿಂದ ಮಾತ್ರ ಅಲ್ಲ, ಶಾಂತತೆಯಿಂದ ಮಾತ್ರವಲ್ಲ, ಬರೀ ನ್ಯಾಯದಿಂದ ಮಾತ್ರವಲ್ಲ, ರಕ್ಷಕನಾಗಿ ಮಾತ್ರವಲ್ಲ, ಇವತ್ತು ನನ್ನನ್ನು, ನಿನ್ನನ್ನು ಆತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿನೇ ಆತನು ನಮಗೆ ಕ್ರಯಕ್ಕೆ ತೆಗೆದುಕೊಂಡಂಥ ದೇವರಾಗಿದ್ದಾನೆ. ಕ್ರಯಕ್ಕೆ ತೆಗೆದುಕೊಂಡಂಥ ದೇವರಾಗಿದ್ದಾನೆ. ಈ ಕತ್ತೆ ಎಷ್ಟು ಅದೃಷ್ಟ ಮಾಡಿತ್ತೋ ಗೊತ್ತಿಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಪ್ರಪಂಚದಲ್ಲಿ ಅನೇಕ ವಿಧವಾದ ಕತ್ತೆಗಳು ಇರುವುದಾದ್ರೂ ಸದಾ ಬೆಥಾನಿ ಎನ್ನುವಂಥ ಆ ಸ್ಥಳದಲ್ಲಿ ಆ ಯಜಮಾನನ ಬಳಿಗೆ ಹೋಗಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಹೋಗಿ ಅಲ್ಲೊಬ್ಬ ಕತ್ತೆಯನ್ನು ಕಟ್ಟಿದ, ಅದನ್ನು ಬಿಡಿಸ್ಕೊಂಡು ಬನ್ನಿ ಅಂದ. ಈ ಕತ್ತೆ ಎಷ್ಟು ಅದೃಷ್ಟವಂತದೋ ಗೊತ್ತಿಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಈ ಕತ್ತಿಯನ್ನು ಏರಿ ಆತನು ಬರುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಗಿಂತಲೂ ಹೆಚ್ಚು ಸನ್ಮಾನ ಕತ್ತೆಗೆ ಸಿಕ್ಕಿದೆ. ಹಲ್ಲೆಲೂಯಾ. ಯಾರಿಗೆ ಸಿಕ್ಕಿದೆ? ಕತ್ತೆಗೆ ಸಿಕ್ಕಿದೆ. ಯೇಸು ಸ್ವಾಮಿ ಪಾದದ ಕೆಳಗಡೆ ವಸ್ತ್ರವನ್ನು ಹಾಕಲಿಲ್ಲ. ಯಾರ ಪಾದದ ಕೆಳಗಡೆ? ಕತ್ತೆಯ ಪಾದದ ಕೆಳಗಡೆ. ಇವತ್ತು ಕತ್ತೆಗೂ ಸನ್ಮಾನ, ಆ ಕತ್ತೆಗೆ ಜೈಕಾರ, ಆ ಕತ್ತೆಯನ್ನು ಕುರಿತು ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಅಯ್ಯೋ, ಕತ್ತೆಯ ಪಾದದ ಕೆಳಗಡೆ ಗರಿಗಳು,
ಅಮೂಲ್ಯವಾದ ವಸ್ತುಗಳು ಎಷ್ಟು ಖುಷಿ ಪಡ್ತೋ ಗೊತ್ತಿಲ್ಲ. ದೇವಕ್ಕೆ ಸ್ತೋತ್ರವಾಗ. ಇವತ್ತು ದೇವರ ಆತ್ಮನು ನನ್ನನ್ನು ಹೀಗೆ ಉತ್ತೇಜನ ಪಡಿಸ್ತಾ ಇದ್ದಾನೆ. ಆ ಕತ್ತೆಗೆ ಅಷ್ಟು ಸನ್ಮಾನ ಸಿಕ್ತು. ಇವತ್ತು ನಾನು ನಿಮಗೆ ಹೇಳ್ತಿರುವಂಥ ಸಂಗತಿ, ದೇವರ ಆತ್ಮನು ಹೇಳ್ತಿರುವಂಥ ಸಂಗತಿ ಏನು ಗೊತ್ತಾ? ಒಂದು ವೇಳೆ ಯೇಸುವನ್ನೇ ಹೊತ್ತುಕೊಂಡು ನಾನು ನೀನು ನಡೆಯುವುದಾದರೆ ಈ ಪ್ರಪಂಚದಲ್ಲಿ ನಿನಗಿಂತ ಹೆಚ್ಚಾದ ಸನ್ಮಾನ ಯಾರಿಗೂ ಸಿಗಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪಾಪವನ್ನು ಹೊತ್ತುಕೊಂಡು ತಿರುಗ್ತಾ ಇದ್ದೇವೆ, ಕೋಪವನ್ನು ಹೊತ್ತುಕೊಂಡು ತಿರುಗ್ತಾ ಇದ್ದೇವೆ, ದ್ವೇಷವನ್ನು ಹೊತ್ತುಕೊಂಡು ತಿರುಗ್ತಾ ಇದ್ದೇವೆ, ಶಾಪವನ್ನು ಹೊತ್ತುಕೊಂಡು ತಿರುಗ್ತಾ ಇದ್ದೇವೆ, ಅಸೂಯೆಯನ್ನು ಹೊತ್ತುಕೊಂಡು ತಿರುಗ್ತಾ ಇದ್ದೇವೆ. ಯೇಸುವನ ನೆಪ ಮಾತ್ರ ಹಲ್ಲೆಲೂಯಾ, ಆರಾಧನೆ, ಸ್ತೋತ್ರ, ವಾಕ್ಯ ಹೇಳುವಾಗ ಮಾತ್ರ ಆತನನ್ನು ಜೊತೆಯಲ್ಲಿ ಇಟ್ಕೊಂಡಿರ್ತೇವೆ. ಆದರೆ ದಿನಕ್ಕೆ ಸ್ತೋತ್ರವಾಗಲಿ, ಯಾವೊಬ್ಬ ವ್ಯಕ್ತಿ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ನಮಗೋಸ್ಕರವಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟು ಆ ಶಿಲುಬೆಯನ್ನು ಏರಿ ಮರಣವನ್ನು ಅಪ್ಪಿ ಆತನು ಸಮಾಧಿನಲ್ಲಿ ಹೂಳಲ್ಪಟ್ಟು ಆತನು ಮೃತ್ಯುಂಜಯನಾಗಿ ಮತ್ತೆ ತಿರುಗಿ ಬರುವಂಥ ಆ ರಾಜನ ಆ ಪ್ರೀತಿಯ ಗುಣಗಳು, ಆತನಲ್ಲಿ ನ್ಯಾಯ ಇತ್ತು, ಆತನಲ್ಲಿ ಶಾಂತ ಸ್ವಭಾವ ಇತ್ತು, ಆತನಲ್ಲಿ ಪ್ರತಿಯೊಬ್ಬರು ರಕ್ಷಿಸಲ್ಪಡಬೇಕೆನ್ನುವಂಥ ಮನೋಭಾವ ಇತ್ತು, ಪ್ರತಿಯೊಬ್ಬರೂ ಸದಾ ದೇವರ ಸನ್ನಿಧಾನದಲ್ಲಿ ಪ್ರೀತಿಯಿಂದ ಬದುಕಬೇಕೆನ್ನುವಂಥ ಹೃದಯದ ಹಂಬಲ ಇತ್ತು. ಆದರೆ ಇವತ್ತು ನಮ್ಮ ಒಳಗಡೆ ಏನಿದೆ ಗೊತ್ತಾ? ಆ ಗುಣಗಳು ಬಿಟ್ಟು, ಆತನಲ್ಲಿರುವಂಥ ಗುಣಗಳನ್ನು ಬಿಟ್ಟು ಉಳಿದೆಲ್ಲವನ್ನು ನಾವು ಪೋಷಣೆ ಮಾಡಿದ್ದೇವೆ. ಅವನ್ನು ಇವತ್ತು ನಾವು ತೆಗೆದು ಹಾಕುವಂಥವರಾಗೋಣ. ಒಂದು ವೇಳೆ ನೀನು ತೆಗೆದು ಹಾಕದೆ ಹೋದರೆ, ಇದುವರೆಗೂ ನೀವು ನೋಡಿದಂಥ ಕ್ಲೈಮ್ಯಾಕ್ಸ್ ಏನಿದೆ ಗೊತ್ತಾ? ಪಿಕ್ಚರ್ ಏನಿದೆ ಗೊತ್ತಾ? ಪಿಕ್ಚರ್ ರಿಲೀಸ್ ಆಗೋದಕ್ಕಿಂತ ಮೊದಲೇ ಒಂದು ಅಡ್ವರ್ಟೈಸ್ ಬಿಡ್ತಾರೆ. ಏನದನ್ನು? ಟ್ರಯಲ್. ಹಲ್ಲೆಲೂಯಾ. ಪಿಕ್ಚರ್ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ಏನು ಬಿಟ್ಟಿರ್ತಾರೆ? ಇವೆಲ್ಲ ಟ್ರಯಲ್. ಶಾಂತ ಗುಣವುಳ್ಳವನಾಗಿ, ರಕ್ಷಕನಾಗಿ, ನ್ಯಾಯವಂತನಾಗಿ, ಪ್ರೀತಿಸುವಂಥ ದೇವರಾಗಿ ಬಂದನೆಂಬುದಾಗಿ ಈ ಟ್ರಯಲನ್ನು ಈಗ ನಾವು ನೋಡ್ತೇವೆ. ಆದರೆ ಆತನ ಆಗಮನ ಅಷ್ಟು ಸುಲಭವಾಗಿರಲ್ಲ. ಹಲ್ಲೆಲೂಯಾ. ಆತನ ಆಗಮನ ಅಷ್ಟು ಸುಲಭವಾಗಿರಲ್ಲ. ಆತನ ಆಗಮನ ಭಯಂಕರವಾದದ್ದು. ಆತನ ಉಗ್ರತೆಗೆ ಎದುರು ನಿಂತುಕೊಳ್ಳುವಂಥ ಶಕ್ತಿ ಯಾರಿಗಿರ್ತದೆ ಗೊತ್ತಾ? ಯಾರು ಪರಿಶುದ್ಧತೆಯಿಂದ, ಯಾರು ನೀತಿಯಿಂದ, ಯಾರು ದೇವರನ್ನು ಹಗಲು ರಾತ್ರಿ ಹೊತ್ತುಕೊಂಡು ಆತನ ಸಮ್ಮುಖವನ್ನು ಬಯಸುತ್ತಾ ಆತನ ಜೊತೆಯಲ್ಲಿ ಯಾರು ಆತ್ಮಿಕವಾಗಿ ಆತನ ಪ್ರಸನ್ನತೆಯಲ್ಲಿ ಮರೆಯಾಗಿರ್ತಾರೋ ಅವರಿಗೆ ಮಾತ್ರ ಆ ದಿನ ಸಂತೋಷಕರವಾಗಿರ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತು ಹೋಳಲ್ಪಟ್ಟು ಪುನರುತ್ಥಾನ ಹೊಂದಿ ಯಾವ ಒಲಿವ ಬೆಟ್ಟದಿಂದ ಆತನು ಏರಿ ಹೋದನೋ ಆ ಒಲಿವ ಬೆಟ್ಟದ ಮೇಲೇನೆ ಆತನು ಇಳಿದು ಬರುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಬರುವಾಗ ಕತ್ತೆಯನ್ನೇರಿ ಬರುವುದಿಲ್ಲ, ಆತನು ಬಿಳಿಯ ಕುದುರೆಯನ್ನು ಏರಿ ಬರುವಂಥವನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡುವಂಥವನಾಗೋಣ. ಹಲ್ಲೆಲೂಯಾ. ಆತನು ಆ ಒಲಿವ ಬೆಟ್ಟದ ಮೇಲೆ ಬರುವಾಗ ಆ ಒಲಿವ ಬೆಟ್ಟ ಇಬ್ಬಾಗವಾಗುತ್ತೆ. ಆ ಒಲಿವ ಬೆಟ್ಟ ಏನಾಗುತ್ತೆ? ಇಬ್ಬಾಗವಾಗುತ್ತೆ. ಯಾರು ಆತನನ್ನು ಹೊತ್ತು ನಡೆದಾಡಿದರೋ, ಯಾರು ಆತನನ್ನು ಹೊತ್ತು ರಾಜನೆಂಬುದಾಗಿ ಮೆರೆಸಿದರೋ ಅವರೆಲ್ಲರೂ ಸದಾ ಯೇಸು ಸ್ವಾಮಿ ಕಡೆಗೆ ಇರ್ತಾರೆ. ಇನ್ನೊಂದು ಬದಿನಲ್ಲಿ ಯಾರು ಆತನನ್ನು ಅಂಗೀಕಾರ ಮಾಡಲಿಲ್ಲವೋ, ಯಾರು ಆತನ ಪ್ರೀತಿಗೆ ದ್ರೋಹ ಮಾಡಿದರೋ, ಆ ದೈವ ಕೋಪಕ್ಕೆ ಯಾರು ಎದುರು ನಿಂತಿರೋ ಅವರೆಲ್ಲರೂ ಒಂದು ಕಡೆ ಇರ್ತಾರೆ. ಆಗಲೇ ಆಡುಗಳನ್ನು, ಕುರಿಗಳನ್ನು ದೇವರು ಸಪರೇಟ್ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಹೃದಯದಲ್ಲಿ ನೀನು ಏನು ಯೋಚನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ನೀನು ಆಡಾಗಬೇಕಂತಿದೆಯಾ ಅಥವಾ ಕುರಿ ಆಗಬೇಕಂತಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಈಗಿನ ಕಾಲಘಟ್ಟಗಳಲ್ಲಿ ಒಂದಂತೂ ನೀನು ಆಗಬೇಕು. ಏನಾಗ್ತಿದ್ರೂ ಪರವಾಗಿಲ್ಲ, ಕತ್ತೆ ಆಗಬೇಕು. ಹಲ್ಲೆಲೂಯಾ. ಏನಾಗಬೇಕು? ಯಾವ ಕತ್ತೆ? ಯೇಸುವನ್ನು ಹೊತ್ತು ನಡೆಯುವ ಕತ್ತೆ. ಚಪ್ಪಾಳೆ ತಟ್ಟಿದವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ವರ್ಷಕ್ಕೆ ಒಂದು ಸಾರಿ ಹೊಸನ ಹೇಳ್ತಾರೆ, ಆದರೆ ನಾನು ನೀನು ಹೊಸನ ಹೇಳಬೇಕೇನು ಗೊತ್ತಾ?
ಪ್ರತಿದಿನವೂ ನನ್ನ ಯೇಸುವನ್ನು ನಾನು ಹೊತ್ಕೊಂಡು ತಿರುಗಾಡ್ತಾ ಇದ್ದೇನೆ. ಪ್ರತಿದಿನವೂ ಸದಾ ನನ್ನ ರಾಜನಿಗೆ ಜಯ, ಪ್ರತಿದಿನವೂ ಸದಾ ನನ್ನ ದೇವರಿಗೆ ಹೊಸನ್ನ. ಕೆಲವರು ವರ್ಷಕ್ಕೆ ಒಂದು ಸಾರಿ ಗರಿಗಳನ್ನು ಇಟ್ಕೊಂಡಿರ್ತಾರೆ, ಆದರೆ ನನ್ನ ಬದುಕಿನಲ್ಲಿ ಪ್ರತಿದಿನವೂ ಬೈಬಲ್ನಲ್ಲಿರುವಂಥ 66 ಪುಸ್ತಕಗಳೆಂಬ ಈ ಗರಿಗಳನ್ನು ತಿರುಗಿ 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 ಅದನ್ನು ಓದುವಾಗಲೆಲ್ಲವೂ ಸದಾ ಆ ಗರಿಗಳನ್ನು, ಆ ಬೈಬಲನ್ನು ಎತ್ತಿ ದೇವರಿಗೆ ಕೊಂಡಾಟ ಮಾಡುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವ ಮಕ್ಕಳಿದೆ, ನಾಕೆ ಸ್ತೋತ್ರವಾಗಲಿ. ಆ ಕತ್ತೆ ಎಷ್ಟು ಅದೃಷ್ಟ ಮಾಡಿತೋ ಗೊತ್ತಿಲ್ಲ, ಎಷ್ಟು ಅದೃಷ್ಟ ಮಾಡಿತೋ ಗೊತ್ತಿಲ್ಲ. ಯೇಸು ಸ್ವಾಮಿ ಅದರ ಮೇಲೆ ಇದ್ದಿದ್ದರಿಂದ ಯಾರಿಗೆ ಗೌರವ ಬಂತು? ಹೇಳ್ರಿ ಗಟ್ಟಿಯಾಗಿ. ಕತ್ತೆಗೆ ಗೌರವ ಬಂತು. ಅದೇ ಕತ್ತೆ ಮಾರನೇ ದಿವಸ ಅದೇ ಬೀದಿನಲ್ಲಿ ಬಂದಿದ್ರೆ, ಓಡಾಡ್ತಾ ಇದ್ರೆ, ಯಾರು ಬಂದು ಅದನ್ನು ನೋಡಿದಿರಾ? ನೋಡೋಕ್ಕಾಗತ್ತಾ? ಆ ಕತ್ತೆ ಅಂದ್ಕೊಂಡಿರ್ತದೆ ಪ್ರಾಣಿಯಾಗಿದ್ರು, ಯಪ್ಪ ಎಂಥ ಕೆಟ್ಟ ಮನುಷ್ಯರಿದ್ದಾರೋ ಇವರು, ಎಷ್ಟು ದುಷ್ಟರಿದ್ದಾರೆ ಇವರು. ನಿನ್ನೆ ನೋಡಿದರೆ ನನ್ನ ಕಾಲು ಕಡೆಗಳೆಲ್ಲ ಏನು ಹಾಕಿದಿರೋ, ಯಪ್ಪ ಎಷ್ಟು ಆಡಂಬರ, ರಾಜನಿಗೆ ಕೊಡದೇ ಇರುವಂಥ ಸನ್ಮಾನ ಕೊಟ್ಟರು. ಇವತ್ತು ನೋಡಿದ್ರೆ ನನ್ನ ಕಡೆಗೆ ಯಾರೂ ತಿರುಗಿ ನೋಡ್ತಾ ಇಲ್ಲಲ್ಲ, ಯಾರೂ ತಿರುಗಿ ನೋಡ್ತಾ ಇಲ್ಲಲ್ಲ. ಆತ್ಮೀಯ ದೇವಜನರೇ, ನಿನ್ನ ಕಡೆಗೆ ಜನರು ತಿರುಗಿ ನೋಡಬೇಕಂದ್ರೆ ನಿನ್ನ ಮೇಲೆ ದೇವರು ಇರಬೇಕು. ಹಲ್ಲೆಲೂಯಾ. ಆ ಕತ್ತೆಯ ಮೇಲೆ ಎಲ್ಲಿ ತನಕ ಯೇಸು ಸ್ವಾಮಿ ಇದ್ರೋ ಅಲ್ಲಿ ತನಕ ಕತ್ತೆಯ ಜೊತೆ ಸೇರಿ ಯೇಸು ಸ್ವಾಮಿಗೆ ಜೈಕಾರ. ಹಲ್ಲೆಲೂಯಾ. ನಿಮ್ಮ ಹೃದಯನ ಇವತ್ತು ತೆರೆದಿಟ್ಟುಕೊಳ್ಳ್ರಿ. ಆತ್ಮೀಯ ದೇವ ಮಕ್ಕಳೇ, ಎಲ್ಲಿ ತನಕ ನೀವು ಯೇಸು ಕ್ರಿಸ್ತನ ಧರಿಸಿಕೊಳ್ತೀರೋ, ಎಲ್ಲಿ ತನಕ ಯೇಸುವಿನ ಪ್ರೀತಿಯನ್ನು ಪ್ರಕಟಿಸ್ತೀರೋ, ಎಲ್ಲಿ ತನಕ ಆತನಿಗೋಸ್ಕರವಾಗಿ ಮೀಸಲಾದ ಜನಾಂಗವಾಗಿ ಮಾರ್ಪಡ್ತೀರೋ, ಅಲ್ಲಿವರೆಗೂ ಆ ರಾಜನು, ದೇನಾಕೆ ಸ್ತೋತ್ರವಾಗಲಿ, ನಮ್ಮ ಒಳಗಡೆ ಆತನು ಆಳ್ವಿಕೆ ಮಾಡುವುದಾದರೆ ಯಾವುದೇ ವಿಧವಾದಂಥ ಗಲಿಬಿಲಿ, ಅಸಮಾಧಾನ, ಅಸಂತೋಷ ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿದಿನವೂ ಹೊಸನ, ಪ್ರತಿದಿನವೂ ಸದಾ ದೇವರಿಗೆ ಮಹಿಮೆ, ಪ್ರತಿದಿನವೂ ಸದಾ ಕರ್ತನಿಗೆ ಜಯವಾಗಲಿ, ಜಯವಾಗಲಿ ಅನ್ನುವಂಥ ಆ ಶಬ್ದ, ಆ ಜೈಕಾರವೇ ನಮ್ಮ ಬದುಕಿನಲ್ಲಿರುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಒಂದು ವೇಳೆ ನಿನ್ನ ಬದುಕಿನಲ್ಲಿ ಇದುವರೆಗೆ ಯೇಸುವನ ಪಕ್ಕದಲ್ಲಿಟ್ಟು ನೀನು ನಡೀತಿರುವುದಾದರೆ, ಇವತ್ತು ಯೇಸು ಸ್ವಾಮಿನ ನೀನು ಕೇಳು, ಅಪ್ಪ ನನ್ನ ಒಳಗಡೆ ಬಾ, ನಾನು ನಿನ್ನನ್ನು ಹೊತ್ತುಕೊಳ್ಳೋಷ್ಟು ಶಕ್ತಿ ಇಲ್ಲ, ಆದರೆ ನೀನು ತಾನೇ ಹೇಳಿದೆ, ದೇವರೇ ಕರ್ತನೆ, ನೀನು ನನ್ನನ್ನು ಹೊತ್ತು ನಡೆಸುವಂಥ ದೇವರಾಗಿದೆ, ನೀನು ನನ್ನನ್ನು ಬಲಪಡಿಸುವಂಥ ದೇವರಾಗಿದೆ, ನನ್ನ ಕೈ ಹಿಡಿದು ಮೇಲಕ್ಕೆತ್ತುವ ದೇವರಾಗಿದೆ. ಸ್ವಾಮಿ, ಈ ಗರಿಗಳ ಹಬ್ಬ ನನ್ನ ಜೀವಿತದಲ್ಲಿ ಇನ್ನು ಮುಂದೆ ವರ್ಷಕ್ಕೆ ಒಂದು ಸಾರಿ ಅಲ್ಲ, ಪ್ರತಿದಿನವೂ ಸಹ ನಾನು ಪರಿಪೂರ್ಣವಾದ ಪ್ರೀತಿ, ನಂಬಿಕೆ, ಭಕ್ತಿಯಿಂದ, ಶಾಂತಿ, ಸಮಾಧಾನದಿಂದ, ನೀತಿ, ನ್ಯಾಯದಿಂದ ಪರಿಶುದ್ಧನಾಗಿರುವ ನಿನ್ನನ್ನೇ ನಾನು ಹೊತ್ತು ನಡೆಸುತ್ತೇನೆ, ನಿನಗೇ ಜಯವಾಗಲಿ ಅನ್ನುವಂಥವರು ಮೇಲಕ್ಕೆದ್ದು ನಿಂತುಕೊಂಡು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥರಾಗೋಣ. ಸ್ತೋತ್ರ ರಾಶ, ಸ್ತೋತ್ರ ರಾಶ, ಸ್ತೋತ್ರ ರಾಶ, ಸ್ತೋತ್ರ ಸ್ತೋತ್ರ ರಾಶ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ, ಒನ್ಸ್ ಅಗೇನ್, ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರುಣಿಸಿರುವೇನಿ. ಇನ್ನೊಂದು ಸಾರಿ ಹಾಡೋಣ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕಡೆದಿರುವೇನೆ, ನನ್ನ ಆತನನ್ನು ಹೊತ್ತು ಸಾಗುವಂತೆ, ನನ್ನೇ ಹೊತ್ತು ಸಾಗುವಂತೆ ನನ್ನೇ ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಹೊಸನ, ಓ ಹೊಸನ್ನ, ಹೊಸನ್ನ, ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನು ಆರಾಧಿಪೆ. ಕೈಗಳೆತ್ತಿ ಆರಾಧನೆ ಏಸಯ್ಯ, ಕೊಂಡಾಡುವೆ ನನ್ನ ಏಸಯ್ಯ, ಆರಾಧನೆ
ಏಸಯ್ಯ ಕೊಂಡಾಡುವೆ ನನ್ನೇಸಯ್ಯ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಹಾಡು ಬರೆದಿದ್ದಾರಲ್ಲ ಇದನ್ನು. ನಿನ್ನನ್ನೇ ಹೊತ್ತು ಸಾಗುವಂತೆ ನನ್ನನ್ನು ನೀನು ಕರೆದಿರುವೆ. ಹಲ್ಲೆಲೂಯಾ. ಇದುವರೆಗೆ ಏನೇನೋ ಹೊತ್ಕೊಂಡು ತಿರುಗಾಡ್ಬಿಟ್ಟಿದ್ದೇವೆ. ಚಿಂತೆನ, ಕಳವಳನ, ಭಾರನ, ದುಃಖನ, ವೇದನೆಯ, ಸಮಸ್ಯೆನ, ಸಾಲನ, ಇಕ್ಕಟ್ಟನ, ಪಾಪನ ಇನ್ಮೇಲೆ ಅವನ್ನೆಲ್ಲ ಕೆಳಗಡೆ ಹಾಕೋಣ. ಯಾಕೆಂದರೆ ನನ್ನ ದೇವರು ಶಾಂತ ಸ್ವಭಾವನಾಗಿರುವ ದೇವರಾಗಿದೆ. ಹಲ್ಲೆಲೂಯಾ. ಆತನಿರುವುದಾದರೆ ನಿನ್ನ ಬದುಕಿನಲ್ಲಿ ಏನಿರಬೇಕು? ಶಾಂತಿನೇ ಇರಬೇಕು. ಯಾವ ಶಾಂತಿ? ಪಕ್ಕದ ಮನೆ ಶಾಂತಿನ? ಯಾವ ಶಾಂತಿ? ದೈವ ಶಾಂತಿ. ಮತ್ತೊಂದು ಕಡೆ ದೇವ್ರು ಹೇಳ್ತಾರೆ ಏನು ಗೊತ್ತಾ? ಯೇಸು ಸ್ವಾಮಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬೆಳಗ್ಗೆ ಬನ್ನಿರಿ ಎಂಬುದಾಗಿ ಹೇಳುತ್ತಾ, ನಿಮಗೆ ಶಾಂತಿ ಕೊಡುತ್ತೇನೆ, ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ, ಲೋಕ ಕೊಡುವ ರೀತಿಯಲ್ಲಿ ನಿಮಗೆ ಶಾಂತಿ ಕೊಡುವುದಿಲ್ಲ, ನನ್ನ ಒಳಗಡೆ ಇರುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದ. ಹಲ್ಲೆಲೂಯಾ. ಅವನು ಪ್ರೀತಿ ಸ್ವರೂಪನಾದ ದೇವರು ಎಂಬುದಾಗಿ ಆ ಪ್ರೀತಿ ನಮ್ಮಲ್ಲೂ ಪ್ರಕಟವಾಗಬೇಕ್ರಿ. ಯೇಸುವಿನ ನಾಮದಲ್ಲಿ ಈ ಫಾರ್ಮ್ ಸಂಡೇ ನಿಮ್ಮ ಕುಟುಂಬದಲ್ಲಿ ಆತನಲ್ಲಿರುವಂಥ ಎಲ್ಲ ಗುಣಗಳನ್ನು ನಮಗೆ ಅನುಗ್ರಹಿಸಲಿ. ಅದರ ಜೊತೆಯಲ್ಲಿ ಆ ಕತ್ತೆಯನ್ನು ಏರುವಂಥ ಆ ಸಂದರ್ಭವನ್ನು ನೋಡುವಾಗ ಎಷ್ಟೋ ಅವಕಾಶಗಳು ದೇವರಿಗೆ ಇರುವುದಾದರೂ ಕತ್ತೆಯ ಮೇಲೆ ಹೋದನು. ಕತ್ತೆ ದೀನತೆಗೆ ಗುರುತಾಗಿದೆ. ಹಲ್ಲೆಲೂಯಾ. ನನ್ನ ದೇವರು ಸದಾ ದೀನವುಳ್ಳ ದೇವರಾಗಿದ್ದಾನೆ. ಎಷ್ಟು ದೀನವುಳ್ಳ ದೇವರು ಗೊತ್ತಾ? ಆತನು ಪರಲೋಕದಲ್ಲಿ ತನ್ನ ಸಿಂಹಾಸನವನ್ನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿ ದೀನತೆಯ ವಸ್ತ್ರವನ್ನು ತೊಟ್ಟುಕೊಂಡು ಮರಣಕ್ಕೆ ಅಪ್ಪಿಕೊಳ್ಳುವಷ್ಟು, ತನ್ನನ್ನೇ ತಾನೇ ಬಲಿಯಾಗುವಷ್ಟರ ಮಟ್ಟಿಗೆ ಆತನು ದೀನತೆಯನ್ನು ವಹಿಸಿದನು. ಅಂಥ ದೀನತೆ ಉಳ್ಳಂಥ ದೇವರು ನಮ್ಮ ಕುಟುಂಬದಲ್ಲಿ, ಸೇವೆಯಲ್ಲಿ, ಸಭೆಯಲ್ಲೂ ಸದಾ ಒಬ್ಬರೊಬ್ಬರನ್ನು ಕಂಡಾಗ ಅವರನ್ನು ಪ್ರೀತಿಸುವಾಗ ದೀನತೆಯಿಂದ ನಾವು ಗೌರವಿಸೋಣ, ಪ್ರೀತಿಸೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ನಿನ್ನ ಉನ್ನತವಾದಂಥ ಪ್ರೀತಿಗಾಗಿ ಸ್ತೋತ್ರ ಮಾಡುತ್ತೇವೆ. ಅಪ್ಪ ದೇವರೇ, ಕರ್ತನೆ, ಒಂದು ಕಾಲದಲ್ಲಿ ಕತ್ತೆಗಳ ಉಪಾಧಿಯಲ್ಲಿ ಕಟ್ಟಲ್ಪಟ್ಟಂಥ ನಮ್ಮನ್ನು ನೀನು ಬಿಚ್ಚಿ ರಕ್ಷಿಸಿ ಹೆಸರಿಡಿದು ನೀನು ಕರೆದು ನಿಮ್ಮ ನಾಮವನ್ನು ಕೊಂಡಾಟ ಮಾಡುವಂತೆ ನೀನು ಕೃಪೆ ಮಾಡಿದಿ. ಎಷ್ಟೋ ವರ್ಷಗಳಾಯ್ತಪ್ಪ ದೇವ ಕರ್ತನೆ ಸ್ವಾಮಿ. ಈ ಗುಡಾರ್ಥಗಳು ಇವತ್ತು ನೀನು ಪ್ರಕಟಣೆ ಮಾಡಿದಿ. ಯಾಕೆ ದೇವರೇ ಕರ್ತನೆ ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶ ಮಾಡಿದೆ? ನೀನು ಯಾರು? ಯಾಕೆ ಆ ಕತ್ತೆಯ ಮೇಲೆ ನೀನು ನಡೆದೆ ಎಂಬುದಾಗಿ ನಿನ್ನ ಗುಣಗಳು, ನಿನ್ನ ಸ್ವಭಾವಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಅಪ್ಪ, ಬರೀ ಆರಾಧಿಸುವುದು, ಚಪ್ಪಾಳೆ ತಟ್ಟುವುದು, ವಾಕ್ಯವನ್ನು ಓದುವುದು ಮಾತ್ರವಲ್ಲ ಏಸಪ್ಪ, ನಿನ್ನಲ್ಲಿರುವಂಥ ಶಾಂತಿ ನಾವು ಲೋಕಕ್ಕೆ ಪ್ರಕಟಿಸಬೇಕು. ನಿನ್ನಲ್ಲಿರುವಂಥ ಪ್ರೀತಿ ಲೋಕಕ್ಕೆ ಪ್ರಕಟಿಸಬೇಕು. ನಿನ್ನಲ್ಲಿರುವಂಥ ದೀನತೆ ಲೋಕಕ್ಕೆ ಪ್ರಕಟಿಸಬೇಕು. ನಿನ್ನನ್ನೇ ನಾವು ಹೊತ್ತು ನಡೆಯುವಂತೆ ಅಪ್ಪ, ನಿನ್ನ ಪ್ರೀತಿಗೆ ನಾವು ಪಾತ್ರರಾಗುವಂತೆ ಸ್ವಾಮಿ ನಮ್ಮನ್ನು ಸಹ ಆ ಕತ್ತೆಯ ಉಪಾಧಿಯಲ್ಲಿ ಉಪಯೋಗಿಸ್ಕೋ. ಬೇರೆ ನಮ್ಮ ಸೇವೆಯನ್ನು ಉಪಯೋಗಿಸ್ಕೋ ದೇವರೇ. ಕರ್ತನೆ, ನಮ್ಮ ಆತ್ಮೀಯ ಮಕ್ಕಳನ್ನು ಉಪಯೋಗಿಸಿಕೋ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ನನ್ನ ಪರಲೋಕದ ತಂದೆಯಾದ ದೇವರೇ.